ಸಾಕಾಗಲಿಕ್ಕಿಲ್ಲ. ಹಾಗಾಗಿಯೇ ಇವರೆಲ್ಲರನ್ನೂ ಸೇರಿಕೊಂಡು ಬಂದದ್ದು. ಅತ್ಯಧಿಕವಾದಂತಹ ಸಂತೋಷವನ್ನು ಅನುಭವಿಸಬೇಕು ಎನ್ನುವುದು ಇವತ್ತಿನ ನಮ್ಮ ಉದ್ದೇಶ. ಏನು ಚಂದ, ಏನು ಚಂದ ಅಲ್ವಾ? ಈ ಧರಣಿ ರಮಣಿ ಹಸಿರು ಸೀರೆಯನ್ನ ಉಟ್ಟು ಹಚ್ಚ ಹಸಿರಾಗಿ ಹೌದೌದು ನಲಿಯುತ್ತಿದ್ದಾಳೆ. ಅವಳ ನಲಿವಿನ ಜೊತೆಗೆ ನಮ್ಮ ಹೃದಯದ ನಲಿವು ಹೆಚ್ಚಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಹಾಗೆಯೇ ಈ ಧರಣಿ ರಮಣಿಯನ್ನು ಕಂಡಂತಹ ಹಕ್ಕಿ ಪಕ್ಷಿಗಳು ಹಣ್ಣುಗಳನ್ನು ಕುಕ್ಕಿ ಕುಕ್ಕಿ ತಿನ್ನುವುದಕ್ಕೆ ಮುಂದಾಗುತ್ತಿವೆ. ಅಷ್ಟೇ ಅಲ್ಲ, ನೋಡಿ ಏನು ಚಿಗರೆ ಹೆದರ್ತಾ ಉಂಟಾ? ಪುಟ್ಟ ಪುಟ್ಟದಾಗುಂಟು. ಯಾಕೆ ಹೆದರಿಕೆ? ಹೆದರಿಕೆ ಯಾಕೆ? ಹಾರಿ ಪುರ್ರನೆ ಹಾರಿ ಬರುವಂತಹ ಹಕ್ಕಿ ಕಾಣುತ್ತಿರುವಂತಹ ಹಣ್ಣೊಂದನ್ನ ಕುಕ್ಕಿ ತಿನ್ನು ಮತ್ತೆ ಹಿಂತಿರುಗಿ ಹಾರುವಾಗ ಇದಕ್ಕೆ ಹೆದರಿಕೆ ಆದದ್ದು. ಶಬ್ದಕ್ಕೆ ಹೆದರುವುದಿದು ಅಲ್ವಾ? ಹರಿಣ ಎನ್ನುವುದು ಯಾವುದು ಮಾಂಸವನ್ನು ತಿನ್ನುವಂತಹ ಪ್ರಾಣಿ ಅಲ್ಲ, ಮನುಷ್ಯರ ಹಾಗೆ ಹಸುವಿನಂತಹ ಮನಸ್ಸು. ಅಂತಹ ಒಂದು ಹರಿಣ ಈ ಹಕ್ಕಿಯ ಶಬ್ದಕ್ಕೆ ಹೆದರಿದೆ ಅಂದರೆ ಇದು ಏನನ್ನು ತೋರಿಸುತ್ತದೆ? ನಮ್ಮ ಅಂತರಂಗದ ಹೆದರಿಕೆಯನ್ನು ಭಯವನ್ನು ಇದು ತೋರಿಸುತ್ತದೆ ಅಂತಲ್ಲವೇನೆ ಸಖಿ? ಅಲ್ಲವೇ? ಅಷ್ಟೇ ಅಲ್ಲ, ಇವುಗಳನ್ನೆಲ್ಲ ನೋಡಿದಂತಹ ಈ ಧರಣಿ ರಮಣಿಯ ಸಿರಿಗೆ ಹೂವೊಂದು ಅರಳಿದೆ. ಅರಳಿದ ಹೂವಿನಿಂದ ಮಕರಂದವನ್ನು ಹೀರುವುದಕ್ಕಾಗಿ ತುಂಬಿಯು ಹಾರಿ ಹಾರಿ ಸಮೀಪಕ್ಕೆ ಬಂದು ಮಧುವನ್ನು ಕೊಂಡೊಯ್ಯುತ್ತಿದೆ. ಹಾಗೆಯೇ ಈ ನಮ್ಮ ಅಂತರಂಗ ಎನ್ನುವಂತಹ ಈ ಎದೆಯಲ್ಲಿರುವಂತಹ ಈ ತುಮುಲವನ್ನ ಇನ್ನೊಬ್ಬ ಪಡೆದುಕೊಂಡು ಹೋಗುವುದಕ್ಕಾಗಿ ನಾಳೆಯ ದಿನ ಬರ್ತಾನೆ ಅಂತಾದರೆ ಖಂಡಿತ ನಮ್ಮ ಅಂತರಂಗವು ಅದೇ ರೀತಿಯ ತುಮುಲದಿಂದ ಕೂಡಿದೆ ಎನ್ನುವುದು ಅರ್ಥ. ಏನೇ ಆಗಲಿ ಇಂದಿನ ಈ ಸಂದರ್ಭವನ್ನು ಅತ್ಯಂತ ಸಂತೋಷದಿಂದ ವಿವರಿಸಿದ್ದೇವೆ. ಹಾಗಾಗಿ ಇನ್ನು ಮತ್ತು ಬೇಕೆ ಜಲಕ್ರೀಡೆ ಆಡುವುದುಂಟೆ. ಅಷ್ಟೇ ಅಲ್ಲ, ಹೋಗ್ಬೇಕು ಹೋಗ್ಬೇಕು. ಹಾಡುವವರು ಆಯಾಸಗೊಂಡಿದ್ದಾರೆ. ಬೇಕು ಮತ್ತು ಬೇಕು ಅಂತ ಅನಿಸುವುದು ನನಗೆ. ಹೌದಾ? ಹಾಗಾಗಿ ಜಲಕ್ರೀಡೆಯನ್ನ ಮುಗಿಸಿ ಅದೋ ಅಲ್ಲಿ ಕಾಣುತ್ತಿರುವಂತಹ ಹೂಗಳನ್ನೆಲ್ಲ ಆರಿಸುತ್ತ ಕೊಯ್ಯುತ್ತ ಅತ್ತ ಸಾಗೋಣ. ಹೂವ ಕೊಯ್ಯುತ್ತ ಬಂದರು ಹರಿಯರೆಲ್ಲ, ಹೂವ ಕೊಯ್ಯುತ್ತ ಬಂದರು. ಮಲ್ಲಿಗೆ ಜಾತಿ ದೇವಂದಿಗೆಯ ಹೂವ ಕೊಯ್ಯುತ್ತ ಬಂದರು. ಇನಿತು ಬಹುಪರಿ ಮಾತನಾಡುತ್ತಾ, ಇನಿತು ಬಹುಪರಿ ಮಾತನಾಡುತ್ತಾ ವನಿತೆಯರು ನಗುತ್ತಿರುವ ಕಾಲದಿ, ವನಿತೆಯರು ನಗುತ್ತಿರುವ ಕಾಲದಿ ಜನಫಲಾತ್ಮಜ ಎಂದು ನಿಶ್ಚಯಿಸುತ್ತ ಕಳಪತಿಯೋ ಜನಪನಾತ್ಮಜ ಎಂದು ನಿಶ್ಚಯಿಸುತ್ತ ಕಳಪತಿಯೋ ವನಜ ಮುಖಿಯರ ವರಿಸೆ ಬಂದಿರ್ಪೆನ
ಮಾತನಾಡಿದುವೆ ಈಕೆಯ ಮಾತನಾಡಿಸುವೆ ಈಕೆಯ ಮಧುರ ವಚನದಲ್ಲಿ ಮಾತನಾಡಿದುವೆ ಈಕೆಯ ಮಧುರ ವಚನದಲ್ಲಿ ಮಧುರ ವಚನದಲ್ಲಿ ನಿಂತಹ ನೆಲವೇ ಕಾಶಿ ಕ್ಷೇತ್ರ. ಮನಸ್ಸಿಗೆ ಆಯಾಸ ಆದ ಕಾರಣ ಉಪವನವೊಂದೊಂದ ಹೊಕ್ಕೆ. ಆಯಾಸವನ್ನು ಪರಿಹರಿಸಿಕೊಂಡೆ ಮುಂದೆ ಹೋಗಬೇಕಂತ ಅಂದುಕೊಂಡೆ. ಅದು ಅಲ್ಲಿ ಒಂದಷ್ಟು ಜನ ಹೆಂಗಸರು ಗುಸ ಪಿಸ ಅಂತ ಮಾತಾಡ್ತಿದ್ದಾರೆ. ಅವರು ಗುಸು ಅಂತ ಮಾತನಾಡುವುದರಿಂದಲೇ ಅವರು ಹೆಂಗಸರು. ಹೌದು, ನಾವು ಹೋಗುತ್ತಿರುವಂತಹ ಕೆಲಸ ಯಾವುದು? ಮಂಗಳಂ ಮುಖಿಯರನ್ನು ವಧುಗಳನ್ನು ವರಿಸಬೇಕು ಎಂಬುದಾಗಿ ಸ್ವಯಂವರ ಮಂಟಪಕ್ಕೆ ನಾವು ಹೋಗುವುದಲ್ವೋ. ಅಂತಹ ಕೆಲಸಕ್ಕೆ ಈ ವಧು ದರ್ಶನ ಮಂಗಳಕರ. ಹೌದೇ? ಹೌದು. ಅದು ಈ ಕಡೆ ಬರ್ತಾ ಇದ್ದಾರೆ. ಯಾರು ಅಂತ ಗೊತ್ತಾಗುವುದಿಲ್ಲ. ಅದು ಮಧ್ಯೆ ಒಬ್ಬಳಿದ್ದಾಳೆ. ಯಾರವಳು? ನೋಡ್ಲಿಕ್ಕೆ ತುಂಬ ಚೆಂದ ಇದ್ದಾಳೆ. ದೂರಿಂದ ನೋಡಿ ಹೇಳ್ತಾ ಇರುವುದು ತುಂಬ ಚೆಂದ ಇದ್ದಾಳೆ. ಮಾತು ಏನಾಡ್ತಾರೆ ಅಂತ ಕೇಳುವುದಿಲ್ಲ. ಆದರೆ ಜನಪನಾತ್ಮಜ ಇವಳು ಅಂತ ನಾನು ನಿಶ್ಚಯಿಸಿದ್ದೇನೆ. ಮಾತನಾಡಿಸುವಂತಹ ಹಂಬಲ ಇವರನ್ನು. ಯಾಕಂದರೆ ನಾನು ಬಂದದ್ದು ಹೊಸ ಕ್ಷೇತ್ರ. ಜನರ ಪರಿಚಯ ಇಲ್ಲಿಲ್ಲ. ಇಲ್ಲಿ ಹೇಗೆ ಏನು ಅನ್ನುವುದು ಗೊತ್ತಿಲ್ಲ. ಇವರು ಇಲ್ಲಿಯವರೋ ಅಥವಾ ನನ್ನ ಹಾಗೆ ಇಲ್ಲಿಗೆ ಬಂದವರೋ ಅದನ್ನು ಅರಿಯಬೇಕು. ಇಲ್ಲಿಯ ವಸ್ತು ಸ್ಥಿತಿಯನ್ನು ಅರಿತು ಆಮೇಲೆ ಮುಂದೆ ಹೋಗಿ ನೋಡುವ ಅವರನ್ನು ಮಾತು. ಪರಮ ಸುಂದರ
ವರಿದೀಗ ಸೌವ ದೇಶದ ತೋರೆಯಾದೆಂದ ಕರೆವರು ಸಾಲ್ವರೆಂದು ಎನ್ನ ಕರೆವರು ಸಾಲ್ವನೆಂದು 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 ಕರೆವರು ಸಾಲ್ವನೆಂದು ದಿನದ ದಿನದೇ ದಿನತ್ತ ಪರಮ ಸುಂದರಿ ಪರಮ ಸುಂದರಿ ಬೇಳಿನ್ಯಾರೆ ಬೇಳಿನ್ಯಾರೆ ನಿನ್ನನು ಪೆತ್ತ ದೊರೆಯಾರೋ ದೊರೆಯಾರೋ ಬೀಳು ಬೀಳಿ ದೊರೆಯಾರು ಬೀಳು ಬೀಳಿ ದೊರೆಯಾರು ಬೇಳು ಬೇಳಿ ಪರಮ ಸುಂದರಿ ಆ ಪರಮ ಸುಂದರಿ ಬೇಳಿನ್ಯಾರಿ ನಿನ್ನನು ಬೆತ್ತ ದೊರೆಯಾರು ಬೇಳು ಬೇಳಿ ಬೇಳು ಬೇಳಿ ಓ ಸುಂದರಿ, ಅಲ್ಲ 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 ಅಲ್ಲ, ಪರಮ ಸುಂದರಿ. ಹೌದು, ಎಷ್ಟು ಚಂದ ಇದ್ದಿ. ಆದರೆ ಇಂತಹ ಒಂದು ಸಮಯದಲ್ಲಿ ಇಂತಹ ಸೌಂದರ್ಯ ಹೊತ್ತಂತಹ ವ್ಯಕ್ತಿ ನನ್ನ ಎದುರಿಗೆ ಬರ್ತಾಳೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಓ ಸುಂದರಿ, ನೀನು ಯಾರು? ಎಲ್ಲಿಂದ ಬಂದವಳು? ನಿನ್ನ ಗಾಬರಿಯಾಗಬೇಡ. ಕೇವಲ ಪರಿಚಯಕ್ಕಾಗಿ ನಿನ್ನನ್ನು ಮಾತಾಡಿಸ್ತಾ ಇದ್ದೇನೆ. ದೂರದಿಂದ ನಿಮ್ಮನ್ನು ನೋಡಿದೆ, ನಿನ್ನಲ್ಲಿ ಮಾತನಾಡಬೇಕು ಅಂತ ಅನ್ನಿಸ್ತು. ಜೊತೆಗೆ ಈ ಕಾಶಿ ಕ್ಷೇತ್ರ ನನಗೆ ಹೊಸದು. ಹೌದು, ಮತ್ತಾರಿದ್ದಾರೆ ಇಲ್ಲಿ? ನಿನ್ನನ್ನೇ ಕೇಳಿದ್ದೇನೆ. ಮತ್ತೆ ಯಾರು ಕಾಣುವುದಿಲ್ಲಪ್ಪ. ಹೌದು, ಮಾತು ಬರ್ತದೆ ಅಲ್ವಾ? ಮಾತು ಬರ್ತದೆ, ಕಂಠ ಸರಿ ಇಲ್ಲ. ಸರಿ ಇದ್ದಷ್ಟರಲ್ಲಿ ಹೇಳು ನಂಗೆ ಸಾಕು. ನೀನು ಯಾರು? ನಿನ್ನ ಹೆತ್ತವರ ಹೆಸರೇನು? ನಿನ್ನ ಶುಭ ನಾಮಧೇಯ ಯಾವುದು? ಎಲ್ಲವನ್ನು ಹೇಳ್ತೀಯ. ಧರಣಿ ಪಾತ್ಮಜಿ ಧನುಜೇಂದ್ರನ ಕಾಣುತ್ತ ಧರಣಿ ಪಾತ್ಮಜಿ ಧನುಜೇಂದ್ರನ ಕಾಣುತ್ತ ಸ್ಮರಹತಿಯಲ್ಲಿ ಬಳಲಿ ಸ್ಮರಹತಿಯೊಳು ಸ್ಮರಹತಿಯೊಳು ಬಳಲಿ ಶಿರವಾದಗ್ಗಿಸಿ ಶಿರವಾದಗ್ಗಿಸಿ ಕಾಶೀಪತಿಯ ಕುವರಿಯನ್ನ ಕರೆವರು ಅಂಬೆಯೆಂದು ಶಿರವಾದಗ್ಗಿಸಿ ಶಿರವಾದಗ್ಗಿದೆ ಶಿರವಾದಗ್ಗಿದೆ
ಆಧರಿಸಿ ಅಲ್ಲ ಮಾತನಾಡಿದ್ದೇನೆ. ಈಗ ಆಡ್ತಾ ಇದ್ದೀಯ. ಗಂಟಲು ಒಣಗಿದೆ ನನಗೆ. ಓಹೋ. ಯಾಕೆ ಒಮ್ಮಿಂದೊಮ್ಮೆಲೆ ನಮ್ಮದಾದಂತಹ ಪ್ರದೇಶದಲ್ಲಿ ಅಪರಿಚಿತನೋರ್ವ ಬಂದು ಓ ಇದು ನಿಮ್ಮ ಪ್ರದೇಶ ಏಕಾಏಕಿ ಮಾತನಾಡಿಸುತ್ತಿದ್ದಾನೆ ಅಂತ ಆವಾಗ ಗಂಟಲು ಒಣಗಿದ್ದು ಹೌದು. ಬಂದವನು ಪರಿಚಯವನ್ನ ಮುಂದಾಗಿ ಕೇಳುತ್ತಿದ್ದೀಯ. ಒಂಟಿ ಹೆಣ್ಣೊಬ್ಬಳು ಪರಪುರುಷನಿಗೆ ಪರಿಚಯವನ್ನು ಹೇಳಬೇಕೋ ಹೇಳಬೇಡವೋ ಅದು ಒಂದು ನನಗೆ ಗೊಂದಲ ಇದೆ. ಆದರೆ ಇದು ನಮ್ಮ ಪ್ರದೇಶ ಎನ್ನುವುದ ಕಾರಣಕ್ಕಾಗಿ ನಾನು ಮೊದಲೇ ಹೇಳಿದ್ದೇನೆ, ನಮಗೆ ಇದು ಹೊಸ ಕ್ಷೇತ್ರ, ಹೊಸದಾಗಿ ಬಂದವ ನಾನು. ಅಪರಿಚಿತನು ನೀನು ಎನ್ನುವ ಕಾರಣಕ್ಕಾಗಿ ಸಹಜವಾದ ಪರಿಚಯವನ್ನು ಯಾರೊಡನೆಯೂ ಮಾಡಿಕೊಳ್ಳಬಹುದು ಅಲ್ವಾ? ತಪ್ಪಲ್ಲ. ಅಲ್ಲ, ಆದ ಕಾರಣ ಹೇಳುತ್ತಿದ್ದೇನೆ. ಇದು ಕಾಶಿ ಕ್ಷೇತ್ರ. ಅದು ಗೊತ್ತಾಯ್ತು. ನಾವು ಸಖಿಯರೆಲ್ಲ ಸೇರಿ ವನವಿಹಾರಕ್ಕಾಗಿ ಇಲ್ಲಿಯವರೆಗಾಗಿ ಬಂದದ್ದು. ನೀ ನಾಚಿಕೊಳ್ಳೋದು ಯಾಕೆ ಹಾಗೆ? ಅಲ್ಲ, ನೀವು ಬಂದಿರಿ, ನನ್ನನ್ನು ನೋಡಿ ನಾಚಿಕೊಳ್ಳುದ? ನೋಡಿದಾಗ ಪರಿಚಯ ಮಾಡಿಕೊಳ್ಳೋಣ ಅಂತಲೇ ಅನಿಸಿದ್ದು ನಿನಗೂ. ಅದು ಮತ್ತೆ ಯಾಕೆ ಮುಚ್ಚಿಟ್ಟಿದ್ ನೀನು ಹೇಳುದಲ್ವಾ? ಅದೇ ಹೇಳಿದ್ದೇನಲ್ಲ, ಹೇಳಬೇಕೋ ಬೇಡವೋ ಎನ್ನುವಂತಹ ಗೊಂದಲ. ಸರಿ, ಇದು ಕಾಶಿ ಕ್ಷೇತ್ರ. ಕಾಶಿ ಕ್ಷೇತ್ರದ ಅಧಿಪತಿ ಪ್ರತಾಪಸೇನ. ಕೇಳಿದ್ದೇನೆ ಅವನ ಹೆಸರನ್ನು. ಕೇಳಿದ್ದೀರಲ್ಲ. ಪ್ರತಾಪಸೇನನ 3 ಹೆಣ್ಣು ಮಕ್ಕಳಾದ ಅಂಬೆ, ಅಂಬಿಕೆ, ಅಂಬಾಲಿಕೆಯರಲ್ಲಿ ಹಿರಿಯವಳಾದ. ನೀನು ಯಾರು ಹೇಳೆ? ಹೇಳುವುದಕ್ಕೂ ಮೊದಲು ಸ್ವಲ್ಪ ಕಿವಿಗೊಟ್ಟರೆ ಉತ್ತರ ಸಿಗುತ್ತದೆ. ಸರಿ. ಹಿರಿಯವಳಾದ ಅಂಬೆ ಎಂದರೆ ನಾನು. ಪರಿಚಯ ಸಾಕಲ್ಲ? ಅಂಬೆ ಹಿರಿಯವಳು ಅಂಬೆ ನೀನು. ಹೌದು. ಮತ್ತೆ ಅಂಬೆಗೆ 2 ಜನ ತಂಗಿಯಂದಿರಿದ್ದಾರೆ ಅಂತ. ಅಲ್ಲ, ಹೇಳಿದ್ದನ್ನು ಕೇಳಿದ್ರೆ ನೆನಪಿರ್ತಿತ್ತು. ಅಂಬಿಕೆ, ಅಂಬಾಲಿಕೆ. ಅಂಬಿಕೆ, ಅಂಬಾಲಿಕೆ. ಮತ್ತೆ ನೀವೆಲ್ಲ ಇಲ್ಲಿ ವನವಿಹಾರಕ್ಕೆ ಅಂತ ಬಂದಿದ್ದ. ಪರಿಚಯ ಆಯ್ತಲ್ಲ. ನಾನಿನ್ನು ಮತ್ತೆ ಮಾತಾಡ್ಲಿಕ್ಕೆ ಮಾತು ನಮ್ದು ಮುಗಿಲಿಲ್ಲ. ಅಲ್ಲ, ನೀವು ಯಾರು ಅಂತ ನನಗೆ ಗೊತ್ತಾಗ. ನಾವು ಸಾಮಾನ್ಯದವರಲ್ಲ. ಹೌದಾ? ನೀನು ಅದು ಕೇಳಬೇಕಿತ್ತಲ್ಲ, ಪರಿಚಯ ಮಾಡ್ಕೊಳ್ತೇನೆ ಅಂತ ನನಗೂ ಅನ್ನಿಸ್ತು ಅಂತಂದೆ. ನೀವು ಯಾರು ಅಂತ ಕೇಳಲಿಲ್ಲ ಅಲ್ವಾ? ಅಲ್ಲ, ಕೇಳಿದ್ರೆ ಹೇಳುವ ಅಂತ ನಾನು ಸುಮ್ಮನೆ. ನಾವು ಸಾಮಾನ್ಯದವರಲ್ಲ. ಸುರನರು ರಾಜರಿಗೆ ಅಧಿಕ ಶೌರ್ಯವಿದೆ. ಸುರನರೋರಗರಿಗೆ ಅಧಿಕ ಶೌರ್ಯದಿದೆ. ಅಧಿಕ ಶೌರ್ಯದಿ ಧರಣಿ ಪಾಲಕ ಆಗಿಯೇ. ಧರಣಿ ಪಾಲಕ ಆಗಿಯೇ. ಕರುಣ ದಿವರಿಜನ್ನ ಸ್ಮರ ಕೇಳಿಯೋಳು ನಿನ್ನ. ಕರುಣ ದಿವರಿಜನ್ನ ಸ್ಮರ ಕೇಳಿಯೋಳು ನಿನ್ನ. ಹರುಷಗೊಳಿಬೆ ಸುಂದರಿ ಸ್ಮರ ಕೇಳಿಯೋಳು ನಿನ್ನ. ಹರುಷಗೊಳಿಬೆ ಸುಂದರಿ ಸುಂದರಿ ಸುಂದರಿ. ಸುರನರೋರಗರಿಗೆ ಅಧಿಕ ಶೌರ್ಯದಿ ಧರಣಿ ಪಾಲಕನಾಗಿಯೇ. ಓ ಸುಂದರಿ ಅಂಬೆ, ಅಂಬೆ ನಾನೇ. ಅಂಬೆ ಎಷ್ಟು ಚಂದದ ಹೆಸರೇ. ಬಾಯಿ ಸೋತ್ ಹೋದಾಗ, ಮನಸ್ಸು ಕೂಗಬೇಕು ಅಂತ ಅನ್ನಿಸಿದಾಗ ಅಂಬೆ ಅಂತ ಕರೆದ್ರೆ ಚಂದದ ಹೆಸರು. ಯಾರೂ ಕರಿಬಹುದು, ಆದ್ರೆ ನಾನು ಹಂಗೆ ಕರೆಯೋದಿಲ್ಲ. ಅಂಬೆ ಹೇಳಿ. ನಾವು ಸಾಮಾನ್ಯದವರಲ್ಲ. ಎಂಥವರು? ಸುರ ನರೋರುಗರಿಗಿಂತ ಅಧಿಕರು. ಶೌರ್ಯದಲ್ಲಿ ಮತ್ತು ಬೇರೆ ಏನೂ ಲೆಕ್ಕಾಚಾರ ಹಾಕಬೇಡ. ಸೌಭದೇಶದ ಹೆಸರನ್ನು ಕೇಳಿ
ಕೇಳಿದ್ದೀಯೇನೆ? ಕೇಳಿದ್ದೇನೆ. ಇಲ್ಲೇ ಹತ್ತಿರದಲ್ಲುಂಟು. ಸೌಖವನ್ನು ಆಳುವಂತಹ ವರ್ತಮಾನದ ದೊರೆ ಶಾಲ್ವಭೂಪ. ಹೌದು. ಕೆನ್ನೆ ಅನ್ನೋದು ಕಿವಿವರೆಗೆ ಹೋಯ್ತು, ಈ ಬಾಯಿ ಅನ್ನೋದು ಹೌದಾ? ಶಾಲ್ವಭೂಪ ಅಂದ್ರೆ ನಾನು. ಹೌದು, ಆಗಲಿ, ಒಳ್ಳೆಯದು. ನಾವೆಲ್ಲ ಸುದ್ದಿ ತಿಳಿದೇ ಬಂದವರು. ಪ್ರತಾಪ ಸೇನ ಏನೋ ಸ್ವಯಂವರ ಏರ್ಪಡಿಸಿದ್ದಾನಂತೆ ಹಾಂ, 3 ಜನ ಹೆಣ್ಮಕ್ಳಿಗೆ. ಹೌದು ಅವನಿಗೆ 3 ಜನ ಹೆಣ್ಮಕ್ಳು, ಅಂಬಿಕೆ. ಹೌದು. ಅಲ್ಲ, ಅವಳು ನೀನು ಅಂತ ಗೊತ್ತಿರಲಿಲ್ಲ. ಹಾಂ, ವಿಷಯ ಗೊತ್ತಾಗಿ ನಾನು ಸ್ವಯಂವರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅಂತ ಬಂದವ. ಸರಿ. ನಿನ್ನನ್ನು ನೋಡಿದೆ, ನಿನ್ನ ಮೇಲೆ ಮನಸ್ಸಾಯ್ತು. ಹೇಳಿದೆಯಲ್ಲ, ಅಪರಿಚಿತರಿಗೆ ಪರಿಚಯವನ್ನು ನಾನು ಹೇಳುವುದಿಲ್ಲ. ನೀವು ಯಾರು ಅಂತ ಕೇಳಿದೆಯಲ್ಲ, ನನ್ನ ಪರಿಚಯ ಹೀಗೂ. ಎಲ್ಲರನ್ನೂ ಸೋಲಿಸಬಲ್ಲ ಪ್ರಪಂಚದಲ್ಲಿ ನಮ್ಮ ಎದುರು ನಿಲ್ಲುವವರು ಯಾರೂ ಇಲ್ಲ. ಅಂತಹ ಶೌರ್ಯವಂತ, ಅಂತಹ ಯೋಗ್ಯತಾವಂತ, ಅಂತಹ ಸಾಮರ್ಥ್ಯವಂತ ಈ ಶಾಲ್ವಭೂಪ. ಹಾಗಿದ್ರೆ ವರಿಷ, ಹೌದು, ಸೌಭ ದೇಶದ ದೊರೆ ಆದ ಪರಮ ವಿಕ್ರಮದೋಳು ಸಕಲ ರಗಿಲಿದರ್ಗೆ ಪರಮ ವಿಕ್ರಮದೋಳು ಸಕಲ ಗೆಲಿದಗೆ ಪರಮ ವಿಕ್ರಮ ವಿಕ್ರಮ ವಿಕ್ರಮದೋಳು ಸಕಲ ಗೆಲಿದಗೆ ಕರೆದೀವೆ ಎಂದೇನು ತಾ ಕರೆದೀವಿ ಎಂದೆ ನೋದ ಪರಮ ವಿಕ್ರಮದೋಳು ಸಕಲರ ಗೆಲಿದರ್ಗೆ ಕರೆದೀವಿ ಎಂದೆ ನೋದ ಗೆಲಿದರ್ಗೆ ಕರೆದೀವಿ ಪಾಲಕರನ್ನು ಬರಿದಿಯ ಮತ್ಪಿತಾ ಧರಣಿ ಪಾಲಕರನ್ನು ಬರಿಸಿಯ ಮತ್ಪಿತ ಬರಿದಿಯ ಮತ್ಪಿತ ಕರುಣದಿ ಲಾಲಿಸಯ್ಯ ಕರುಣದಿ ಲಾಲಿಸಯ್ಯ ನೀ ಕರುಣದಿ 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 ಲಾಲಿಸಯ್ಯ ಧರಣಿ ಪಾಲಕರನ್ನು ಬರಿಸಿಯ ಮತ್ಪಿತ ಕರುಣದಿ ಲಾಲಿಸಯ್ಯ ಕರುಣದಿ ಲಾಲಿಸಯ್ಯ
ಎಂದೆನುತ ಧರಣಿ ಪಾಲಕರನ್ನು ಬರಿದೀಗ ಭಕ್ತಿತ ಕರುಣದಿ ಲಾಲಿಸಯ್ಯ 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 ವರಿಸುತ್ತೀಯಾ ಎನ್ನುವಂತಹ ಒಂದು ವಿಷಯವನ್ನು ನನ್ನ ಮುಂದಿಟ್ಟು ನಿನ್ನ ನಡೆ ನುಡಿ ಇವೆಲ್ಲವನ್ನು ಕೇಳುವಾಗ ನೇರವಾಗಿ ನಿನ್ನ ವಿಷಯವನ್ನು ತಿಳಿಸಿದಾಗ ನಿನ್ನ ಮನದಂಗಿತವನ್ನು ನನ್ನ ಮುಂದೆ ಅರಿಸಿದಾಗ ನನ್ನ ಮನಸ್ಸು ಚಂಚಲವಾದದ್ದು ಸುಳ್ಳಲ್ಲ. ನಿನ್ನ ಬಗ್ಗೆ ನನ್ನ ಮನಸ್ಸು ಹೌದು ಹೌದು ಬೇಕು ಅಂತಲೇ ಅನಿಸಿದ್ದು ಹೌದು. ಆದರೆ ಸ್ವಲ್ಪ ಸಮಸ್ಯೆ ಉಂಟು. ಸಮಸ್ಯೆ ಎಂದರೆ ನೀನು ಕೇಳಿದುದು ಸ್ವಲ್ಪ ತಡವಾಯಿತು. ಯಾಕೆ ಬಲ್ಲೆ? ಬೇಗ ಕೇಳಬೇಕಾಗಿತ್ತು ಅಂತ. ಹೌದು, ಯಾಕೆಂದರೆ ನೀನೇ ತಿಳಿದಂತಹ ವಿಷಯ. ವಿಕ್ರಮವೇ ಪಣವ ಎನ್ನುವುದಾಗಿ ಘೋಷಿಸಿದಂತಹ ನಮ್ಮ ಅಪ್ಪಯ್ಯ ಯಾವೆಲ್ಲ ರಾಜಕುಮಾರರು ಬಂದು ಹೋರಾಡಿ ಯಾವೊಬ್ಬ ಗೆಲ್ಲುತ್ತಾನೋ ಅವನಿಗೆ 3 ಕನ್ಯೆಯರನ್ನು ಧಾರೆ ಎರೆಯುತ್ತೇನೆ ಎನ್ನುವ ಹಾಗೆ ಘೋಷಿಸಿದ್ದಾರೆ. ಇದೇ ಬರುವ ಚೈತ್ರ ಶುದ್ಧ ಪಂಚಮಿಯಂದು ವಿವಾಹ ಮುಹೂರ್ತವಿದೆ. ನೋಡು ನೋಡು, ಧರಣಿ ಪಾರಕರೆಲ್ಲ ಈಗಾಗಲೇ ಬಂದು ಸೇರುತ್ತಿದ್ದಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾನು ನಿನ್ನನ್ನು ವಿವಾಹ ಆಗುತ್ತೇನೆ ಎನ್ನುವ ಹಾಗೆ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನಾವು ಇಂಥ ಸಮಯಕ್ಕಾಗಿ ಕಾಯ್ತಾ ಇದ್ದವರು. ಏನಂತ? ಯಾರು ಬರ್ತಾರೆ? ಧಾರಣೀಜರು ಬಂದರು ಉಳಿತಾಯ್ತು. ಧಾರಣೀಜರು ಬಂದರು ಉಳಿತಾಯ್ತು. ಮನಗೀಗ ಸೂರೆಯಾಗುವುದು ಹಿಂದಳು, ಮನವೀಗ ಸೂರೆಯಾಗಿದೆ ನಿಂದಳು. ನಾರಿದ ಎಂಬರ ಒಪ್ಪದೆಂದನು ಕೂಡಿ ಪೂರಿ ದೋಷ ಬಳಿದು ಪೂರಿ ದೋಷವ ಬಳಿದು ಕಾರುಣೇಶ್ವರರು ಬಂದರು ಒಳ್ಳಿತು. ಇಂತಹ ಸಂದರ್ಭಕ್ಕಾಗಿ ನಾವು ಕಾಯ್ತಾ ಇದ್ದೆವು. ಬಂದಂತಹ ಎಲ್ಲರನ್ನ ನಾನು ಸೋಲಿಸ್ತೇನೆ, ಅವರನ್ನು ಮಣಿಸ್ತೇನೆ, ಕೆಳಗೆ ಮಲಗಿಸ್ತೇನೆ. ಮಾಲೆ ಹಾಕುದು ಯಾರಿಗೆ? ನೀನು ಭರವಸೆಯ ನಾನೊಬ್ಬ ಇರ್ತೇನೆ. ಮತ್ತೆ ಅದನ್ನ ಭರವಸೆಯ ಮಾತು ಬೇರೆ, ಕಾರ್ಯಸಿದ್ಧಿ ಬೇರೆ. ಕಾರ್ಯಸಿದ್ಧಿ ಅಲ್ಲ, ಭರವಸೆ ಕೊಡುವುದಲ್ಲ, ನನಗೆ ವಿಶ್ವಾಸ ಇರುವುದರಿಂದಲೇ ಅವರನ್ನು ಕೊಲ್ತೇನೆ ಅಂತ ಹೇಳಿ. ಸರಿ ಅಲ್ಲ, ಸೋಲಿಸ್ತೇನೆ. ನಿನ್ನ ಅಪ್ಪ ವಿಕ್ರಮವೇ ಪಣ ಎನ್ನುವುದಾಗಿ ಘೋಷಿಸಿದ್ದಾನಲ್ಲ. ಹೌದು. ನನ್ನ ವಿಕ್ರಮವನ್ನು ಅಲ್ಲಿ ನಾನು ಹೌದು ಮೆರೀತೇನೆ ಎನ್ನುವುದು ಸರಿ. ಮೆರೆದಾದ ಮೇಲೆ ಗೆದ್ದ ಮೇಲೆ ನಾನು ಮಾಲೆ ಹಾಕುವುದು ಅದು ಸರಿ ಎನಿಸುತ್ತದೆಯೇ ಹೊರತು ನೀನು ಕೇಳಿದೆ ಎಂದಾಕ್ಷಣ ನಾನು ಒಪ್ಪುವುದಕ್ಕೆ ಸಿದ್ಧಳಾಗುವುದಿಲ್ಲ. ಅದ್ರ ಮೊದಲೇ ಹೇಳಲಿಕ್ಕಾಗುವುದಿಲ್ಲ. ಛೇ, ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹೆಣ್ಣು ಮಗಳೊಬ್ಬಳಿಗೆ ಹುಟ್ಟಿನಲ್ಲಿ ತಂದೆ, ಮದುವೆಯಾದ ನಂತರದಲ್ಲಿ ಪತಿ, ವೃದ್ಧಾಪ್ಯದಲ್ಲಿ ಮಕ್ಕಳು ಸಲಹುತ್ತಾರೆ ಎನ್ನುವಂತಹ ಮಾತೊಂದುಂಟು. ಅದೇ ರೀತಿಯಲ್ಲಿ ತಂದೆಯ ಮಾತನ್ನು ಕೇಳಿಕೊಂಡು ಈ ಮದುವೆಗೆ ಒಪ್ಪಿಕೊಂಡವರು ನಾವು. ಆ ಮಾತನ್ನು ಧಿಕ್ಕರಿಸಿ ಈಗ ತಂದೆಯ ಮಾತನ್ನು ಕೇಳಿಕೊಂಡು ಒಪ್ಪಿದವರು ಹೌದಾಗಿರಬಹುದು. ಹಾಗಾದರೆ ಹೀಗೊಬ್ಬನನ್ನು ನೋಡಿ ನಾನು ಪ್ರೀತಿಸಿದ್ದೇನೆ ಅನ್ನುವಂಥ ಮಾತನ್ನು ಅಪ್ಪಂಗೆ ಹೇಳ್ಬಿಡು. ಹಾಕಿದ ನಿರ್ಬಂಧವನ್ನು ಮುರಿಯುವಂತಹ ಸ್ವತಂತ್ರತೆ ಈ ಹೆಣ್ಣು ಮಕ್ಕಳಿಗಿಲ್ಲ. ಆದ ಕಾರಣ ಇದು ನಾಳಿನ ವಿಕ್ರಮಪಣದಲ್ಲಿ ಭಾಗಿಯಾಗು. ಅದಕ್ಕಾಗಿ ನಿನ್ನನ್ನು ನಂಬಿಸುವುದಕ್ಕಾಗಿ ಒಂದು ಮಾತನ್ನು ನಾನು ಹೇಳಬಲ್ಲೆ. ಏನು? ಕೇಳಯ್ಯಗಾಲ್ವ ರಾಜೇಂದ್ರ
ವರಿಸುವೆನೋ ನಾನಿನ್ ಓಲೈದಿ ವರಿಸುವೆನೋ ಕೇಳಯ್ಯ ಸಾಲ್ವ ರಾಜೇಂದ್ರ ಕೇಳಯ್ಯ ಸಾಲ್ವ ರಾಜೇಂದ್ರ ಎನ್ನಯ್ಯ ಬಿದ ನಾಳೆ ಎನ್ನನು ಜಯರ ಹೂಲಲ ಮರಿಗ್ಯಾರಿಗಿತ್ತರಿಯಲಿ ನಾನಿನ್ ಓಲೈದಿ ವರಿಸುವೆನೋ ನಿನ್ನ ಓಲೈದಿ ವರಿಸುವೆನೋ ಸಾಲ್ವೇಶ, ಇಷ್ಟೆಲ್ಲ ರೀತಿಯಲ್ಲಿ ನೀನು ಕೇಳುತ್ತಿರುವಾಗ ನನ್ನ ಹೃದಯವು ಒಪ್ಪು ಒಪ್ಪು ಎನ್ನುವ ಹಾಗೆ ನನ್ನನ್ನು ಪ್ರಚೋದಿಸುತ್ತಿರುವಾಗ ನಿನ್ನ ಮನಸ್ಸು- ಒಪ್ಪದೇ ನನಗೆ ವಿಧಿ ಇಲ್ಲ. ಆದ ಕಾರಣ ನಾಳಿನ ವಿಕ್ರಮಪಣದಲ್ಲಿ ನೀನು ಭಾಗಿಯಾಗು. ಯಾರೇ ಭಾಗಿಯಾಗ್ಲಿಕ್ಕೆ ಅಂತಲೇ ಬಂದವ ಮಹಾರಾಯ್ತು. ಹೌದು, ಭಾಗಿಯಾಗುವುದಕ್ಕೆ ಬಂದವ ನೇರವಾಗಿ ಅಲ್ಲಿ ಹೋಗದೆ ಅರಣ್ಯದ ಮಧ್ಯದಲ್ಲಿ ಮದುವೆಯಾಗು ಎನ್ನುವುದಾಗಿ ಕೇಳಿದ ಕಾರಣ ಇಷ್ಟೆಲ್ಲ ಮಾತನಾಡುವ ಪ್ರಮೇಯ ಬಂದೊದಗಿತ್ತು. ಸರಿ. ಆದ ಕಾರಣ ಅಲ್ಲಿ ಗೆದ್ದಂತಹ ನಿನ್ನನ್ನ ಅಲ್ಲ ಯಾರೇ ಗೆಲ್ಲಲಿ ಗೆದ್ದವನನ್ನ ಕಾಡಿಬೇಡಿಯಾದರೂ ಅವನನ್ನ ಒಪ್ಪಿಸಿಯಾದರೂ ನನ್ನ ತಂದೆ ನನ್ನ ತಂಗಿಯಂದಿರನ್ನು ಯಾರಿಗೇ ವಿವಾಹ ಮಾಡಿಕೊಡಲು ಅಲ್ಲ, ಅವ್ರು ಎಲ್ಲಿ- ನಾನು ಮಾತ್ರ ಹಲವೊಂದಿಷ್ಟು ನಿರ್ಬಂಧಗಳು ಹೆಣ್ಣು ಮಕ್ಕಳಿಗೆ ಇರ್ತದೆ. ಅದು ಆ ಗಂಡು ನಿರ್ಬಂಧ ಮಕ್ಕಳು ಕಡೆ ಬಯಸಿದ ಆಮೇಲೆ ನೋಡಿ. ಹಾಗೆ ನಾವು ಮುಂದುವರಿಯುವುದಕ್ಕಾಗುವುದಿಲ್ಲ. ಮಹಾರಾಯ್ತು. ಆದ ಕಾರಣ ನೀ ಅಲ್ಲೇ ನಿಂತು ಹೇಳು. ನಿನಗೆ ಅವಸರವಿದೆ ಅಂತಾದರೆ ಹಾ. ನಾನು ಮುಂದುವರಿಸುವುದಕ್ಕಾಗುವುದಿಲ್ಲ. ಬೇಡ, ನೀನು ಹೇಳುವ ಮುಂದುವರಿಸು. ಮಾತನ್ನು ಇಲ್ಲಿಯೇ ನಿಲ್ಲಿಸುವುದಕ್ಕೂ ಆಗುವುದಿಲ್ಲ. ಮುಂದೊಂದು ದಿನ ಇದು ಪ್ರಶ್ನೆಗೆ ಬಂದಿತ್ತು. ಆದ ಕಾರಣ ಹೇಳುವ ಮಾತುಗಳೆಲ್ಲವನ್ನು ನೇರವಾಗಿಯೇ ಹೇಳಬೇಕಾಗುತ್ತೆ. ಹೇಳ್ಬಿಡು, ಹೇಳ್ಬಿಡು. ಆದ್ದರಿಂದ ಮತ್ತೆ ಆಮೇಲೆ ನಮ್ಮಲ್ಲಿ ಒಡಕು ಬರುವುದು ಬೇಡ. ಹೌದು, ಯಾರೇ ಗೆದ್ದರು ನನ್ನ ತಂದೆ ತಂಗಿಯಂದಿರನ್ನು ಯಾರಿಗೇ ವಿವಾಹ ಮಾಡಿಕೊಟ್ಟರು ನಾನು ಮಾತ್ರ ಗೆದ್ದವನಲ್ಲಿ ಕಾಡಿಬೇಡಿಯಾದರೂ ನಿನ್ನನ್ನೇ ವರಿಸುತ್ತೇನೆ. ಆಗಬಹುದಲ್ಲ? ಸಾಕಲ್ಲ ಮಾತು. ನೋಡಿದ ಕಷ್ಟ. ಏನು ನೋಡುವುದಲ್ಲಿ ಯಾರೂ ಇಲ್ಲ ಅಲ್ಲಿ ಇದ್ದವರು ನಾವಿಬ್ಬರೇ ಒಂದು ಉಪವನ ಜೊತೆಗಿದ್ದವರು ಎಲ್ಲೋ ಹೋಗಿದ್ದಾರೆ. ನಾನು ನಿನ್ನನ್ನು ಮುಟ್ಟುವುದಿಲ್ಲ, ದೂರ ನಿಂತು ಮಾತಾಡು. ಆದ್ರೆ ಒಂದುಂಟು, ಏನು ಗೊತ್ತಾ, ನನಗೆ ಬರೀ ಮಾತಾಡಿದ್ರೆ ನಮಗೆ ಭರವಸೆ ಬರುವುದಿಲ್ಲ. ನಮಗೆ ಭರವಸೆ ಬರಬೇಕು ಅಂತಾದ್ರೆ ನೀನು ಹೇಳಿದ್ದೇ ಮಾತು, ತಂದೆಯು ತಂಗಿಯಂದಿರನ್ನ ಯಾರಿಗೆ ಬೇಕಾದರೂ ಕೊಡಲಿ. ನಮಗೆ ಅವ್ರ ಸಮಸ್ಯೆ ಅಲ್ಲವೇ ಅಲ್ಲ. ನೀನೊಬ್ಬಳು ಮದುವೆ ಆದ್ರೆ ನಿನ್ನಿಂದ ಅವ್ರು ಬರ್ತಾರೆ ಅನ್ನುವ ಭರವಸೆ ನಮ್ಗೆ ಇದೇ ಜಗತ್ತಿನ ನಮಗೆ ಅವರು ವಿಚಿತ್ರ. ಬೇಡ. ನೀನು ಒಬ್ಬಳು ಬಂದ್ರು ಸಾಕು. ಆದರೆ ತಂದೆಯು ತಂಗಿಯಂದಿರನ್ನ ಯಾರಿಗೆ ಬೇಕಾದರೂ ಕೊಡಲಿ. ನಾನು ನಿನ್ನನ್ನು ಓಲೈಸಿ ವರಿಸುತ್ತೇನೆ. ಅದಕ್ಕೆ ಒಂದು ಭಾಷೆ ಕೊಡಬೇಕು. ಇದೇ ಬರೀ ಮಾತಾಡಿದ್ರೆ ಸಾಕಾಗುವುದಿಲ್ಲ. ಪುರುಷರ ನಮಗೊಂದು ಭರವಸೆ ಬರಬೇಕು ಅಂತ ಆದ್ರೆ ಇಷ್ಟು ವ್ಯತ್ಯಾಸ ಇದೆ ಎನ್ನುವುದಕ್ಕೆ ಆಮೇಲೆ ನಿನ್ನ ಹೇಳಿದ್ದೆ ಮಾತೇ ಸುಳ್ಳು. ಸಾಕ್ಷಿ. ಆಮೇಲೆ ನಿನ್ನ ಹೇಳಿದ್ದೆ ಮಾತಿನ ಸುಳ್ಳು ಮೇಲೆ ಅಂತ. ನಾನು ಭರವಸೆ ಇಡಬಹುದು. ಹೆಣ್ಣು ಮಕ್ಕಳ ಮಾತಿನ ಮೇಲೆ ಪುರುಷನೊಬ್ಬ ಭರವಸೆ ಇಡುವುದಿಲ್ಲ ಅಂತ ಆದ್ರೆ ನಿನಗೆ ಬೇಕಾಗಿದ್ದು ಅಲ್ವಾ? ಇದು ಹಸ್ತದಲ್ಲಿ ಅಗ್ನಿ ಇದೆ ಅಗ್ನಿ ಇದೆ. ಎನ್ನುವುದಾಗಿ ಹೇಳುತ್ತಾರೆ. ಅಗ್ನಿ ಸಾಕ್ಷಿಯಾಗಿ. ಅಗ್ನಿ ಸಾಕ್ಷಿಯಾಗಿಯೂ ನಾನು ನಿನ್ನನ್ನೇ ವರಿಸುತ್ತೇನೆ, ನಿನ್ನನ್ನೇ ವರಿಸುತ್ತೇನೆ
ಮಳೆ ತಂದಾದನವ ನಿತ್ತು ಪಜರಿಸಿ ಕುಶಲವೇ ಎನ್ನಲು ದೈತ್ಯವರಿದನಾಗ ಕ್ಷಮವಾಗಿದ್ದೀರೋ? ಏ ಪ್ರತಾಪಸೇನ, ಧರಣಿಪತಿಗೆ ನಮಗೆ ಕುಶಲ, ಧರಣಿಪತಿಗೆ ನಮಗೆ ಕುಶಲವು ಪುರವ ಶೃಂಗರಿಸಿರುವುದು ಏಕೆ? ಕರಕುಮಾರರೆಲ್ಲ ಮಂದಿರ ಪರಿಯರ್ ಏನೈ ಏನೈ ಕ್ಷೇಮವೋ ಅಂತ ಕೇಳ್ತೀಯಲ್ಲ. ಕ್ಷೇಮ ಅಲ್ಲದೆ ಇದ್ರೆ ನಾವಿಲ್ಲಿಗೆ ಬರ್ತಿರ್ಲಿಲ್ಲ. ಅದು ನಾವಿಲ್ಲಿಗೆ ಬಂದಿದ್ದೇವೆ ಅಂತ ಆದ್ರೆ ಕ್ಷೇಮ ಅಂತಲೇ ಅರ್ಥ. ತಪ್ಪಿದ್ರೆ ಕ್ಷಮಿಸ್ಬೇಕು. ಅದನ್ನ ಹೇಳ್ಬೇಡ ನೀನು. ಏನಾಯ್ತು? ಪುರವನ್ನೆಲ್ಲ ಶೃಂಗರಿಸಿದ್ದಿ. ಹೌದು, ಯಾರೆಲ್ಲ ಇವರೆಲ್ಲ ಬಂದಿದ್ದಾರೆ? ಧರಣಿ ಬಾಲಕರೆಲ್ಲ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಏನಿವತ್ತು? ನನ್ನ ಹೆಣ್ಮಕ್ಕಳ ಮದುವೆಗೋಸ್ಕರ. ಅರರ ಸಕಲದ ಬಾಲ ವರ್ಗದೆ ಅರರೆ ಅರರೆ ಅರರ ಕಾಲ ಅಭವತ್ತರಿ ಮದುವೆ ಆದಿ ನನಗೆ ಪತ್ರವ ಬರೆದ ಕಾರಣಗಳೇ ನೀವು ಅರು ನಿಜವ ಅರು ನಿಜವ ಅರು ಪ್ರತಾಪಸೇನ, ಸಕಲ ನೃಪಾಲ ವರ್ಗದಲ್ಲಿ ನಮ್ಮ ಮಗನೇ ಮಾಡಿದ್ದೇನೆ ನಿನಗೆ. ಯಾಕೆ ನಮಗೆ ಲೇಖನವನ್ನು ಕೊಡಲಿಲ್ಲ? ಸೌಭಾಗ್ಯ ಯಾಕೆ ಬರಲಿಲ್ಲ ಲೇಖನ? ಇದು ಆಶ್ಚರ್ಯ ಆಗ್ತಾ ಇದೆ. ಯಾಕೆಂದ್ರೆ ಎಲ್ಲ ಧರಣಿ ಬಾಲಕರಿಗೂ ಲೇಖನವನ್ನ ಬರೆಸಿದ್ದೇವೆ. ನೀವು ಅಲ್ಲ, ಎಲ್ಲ ಧರಣಿ ಪಾಲಕರಿಗೆ ಲೇಖನವನ್ನು ಬರೆಸಿದ್ದಿ. ಬಳಸಿದ್ಯೋ? ಕಳಿಸಿದ್ದೇವೆ. ನೀವು ಬಂದದ್ದು ಯಾವ ದಾರಿಯಲ್ಲಿ? ನಾಚಿಕೆಗೆಟ್ಟವನೇ. ಅಲ್ಲ, ರಾಜಮಾರ್ಗದಲ್ಲಿ ನಾವು ಬಂದಿದ್ದು. ಬಹುಶಃ ಹೀಗಾಗಿರ್ಬೇಕು. ಏನು? ನಮ್ಮ ದೂತರು ಲೇಖನವನ್ನ ಕೊಂಡೋಗುವಾಗ ಆ. ಒಳ ಮಾರ್ಗದಿಂದ ಹೋದ್ರೆ ಬೇಗ ಹೋಗಿ ಮುಟ್ಲಿಕ್ಕೆ ಆಗ್ತದೆ ಅಂತ ಆ ರೀತಿಯಲ್ಲಿ ಎಷ್ಟಂದ್ರು ನಿನ್ನ ದೂತರಲ್ವಾ? ಬಿಡ. ನೀನು ಲೇಖನವನ್ನ ನಮಗೆ ಕೊಟ್ಟು ನಾವು ಮೇಲೆ ಹೋಗ್ಬೇಕಾದ್ದಿಲ್ಲ. ಇಲ್ಲ ಅದಿಲ್ವೇ? ಲೇಖನವನ್ನ ಕೊಡ್ಲಿಲ್ಲ ಅಂತ ಆದ ತಕ್ಷಣ ನಾವು ಕೆಳಗೆ ಬೀಳುವವರಲ್ಲ. ಅಲ್ಲ. ನಾವೀಗ ಬಂದಾಯ್ತಲ್ಲ, ಬರ್ತಾ ಇರುವುದು ಮುಂದೆ ನಡೆಯುವಂತ ಕಾರ್ಯಕ್ರಮ ನಾವು ಹೇಳ್ದಂಗಾಗ್ಬೇಕು. ಆಯ್ತಾ? ಏನಾಗ್ಬೇಕು ಅಂತ ನೀವೇ ಹೇಳ್ತೇನೆ. ದುರದಿ ವಿಕ್ರಮಿಗಳವು ನೋಡಿ ವರಿಸುವುದು ಒಂದು ದುರದಿ ವಿಕ್ರಮಿಗಳವು ನೋಡಿ ವರಿಸುವುದು ಒಂದು ಪರಮ ಸೌಂದರ್ಯಾದಿ ಜಯಕ್ಕೆ ಮೋಹಿಪುದಿನ್ನೊಂದು ತರಳೆಯರು ತಾವೇ ನಿಶ್ಚಯ ಕೈವರಿ ಕೆಳದಿ ಕರೆದು ದಾರಿಯನ್ನು ಭೂಪಲಾಕ್ಷಣದಿ ನೀನು ಏರ್ಪಡಿಸಿದ್ದೇನು? ವಿಕ್ರಮವೇ ಪಣ ಅಲ್ವಾ? ಹೌದೌದು. ಸ್ವಲ್ಪ ತಿದ್ದುಪಡಿ ಆಗ್ಬೇಕು. ಅಂದ್ರೆ ವಿಕ್ರಮವೇ ಪಣ ಅನ್ನುವುದು ಇರಲಿ, ಜೊತೆಗೆ ಕನ್ಯಾವರಯತೆ ರೂಪಂ, ಹೆಣ್ಮಕ್ಳು ಚಂದ ಇರುವವನನ್ನ ಮದುವೆ ಆಗಬೇಕು ಅಂತ ಇಷ್ಟಪಡ್ತಾರಲ್ಲ. ಹೌದು. ಹಾಗಾಗಿ ದುರದಿ ವಿಕ್ರಮಿಗಳ ನೋಡಿ ವರಿಸುವುದೊಂದು, ಇಟ್ಟದ್ದೆ. ಅದು ಒಂದು ನೀನು. ಆಗೋಲ್ಲಿ ಒಂದು ಮತ್ತೊಂದು ನಾನು ಒಂದೇ ತಿದ್ದುಪಡಿ ಮಾಡುವುದು ಏನು? ಪರಮ ಸೌಂದರ್ಯಾತಿಶಯವ ನೋಡಿ ಮೋಹಿಪುದೊಂದು. ನೀವು ಹೇಳಿದ್ರೆ ನೀನು ಮಾತಾಡುದೇನ? ಕಷ್ಟ ನೀನು ಹೆಣ್ಮಕ್ಳು. ಹೆಣ್ಮಕ್ಕಳು ಸಿದ್ಧಗೊಂಡಿದ್ದಾರೆ. ಈಗ ಬಂದಿರುವಂತಹ ಅರಸು ಮಕ್ಕಳು ಒಬ್ಬೊಬ್ಬರಾಗಿ ಬಂದು ಇಲ್ಲಿ ಎದುರುಗೊಂಡ ಯುದ್ಧವನ್ನು ಧರಣಿ ಪಾಲನ ನುಡಿ ಕೇಳಿ ಕತ್ತಾದೆ ಕದಿನ ಕತ್ತೈ ಧರಣಿ ಪಾಲ ನುಡಿ ಕೇಳಿದ ನಡೆದಿನ ಕರೆದಿದ್ದನು ಹೆಂಗ್ ಕರೆಯುವ ಕರೆದಿದ್ದನು ಹೆಂಗ್ ಕರೆಯುವ ಸಾಧು ದುರಪರಾಕ್ರಮಿಗಳೇ ಕೇಳಿರಿ ಎನ್ನಿರವ ನಿನ್ನೆಗೆ ಈ ಹೆಣ್ಮಕ್ಕಳನ್ನು ಮದುವೆ ಆಗುವಂತಹ ನಿರ್ಧಾರ ಮಾಡುವಂತಾದರೆ ನನ್ನಲ್ಲಿ ಯುದ್ಧಕ್ಕೆ ನಿಲ್ಲು. ಸ್ವಲ್ಪ ಮುಂದೆ ಬರ. ನೀನು ಯಾರ ಎಲ್ಲಿಯವನ? ಕಳಿಂಗ ದೇಶದ ಮಹಾರಾಜ ಕಾಳಿಂಗ. ದೃಢಸೇನ ಅಂದರೆ ನಾನೇ. ಸೇನ. ಈಗ ನನ್ನಲ್ಲಿ ಯುದ್ಧ ಮಾಡ್ತಾ ಇದ್ದಿ. ನನ್ನಲ್ಲಿ ಯುದ್ಧ ಮಾಡಿ ನನ್ನನ್ನು ಸೋಲಿಸಿ ಈ ಹೆಣ್ಮಕ್ಕಳನ್ನು ನೀನು ಮದುವೆಯಾಗುವವನ? ಪಣವೇ ಈ ಮದುವೆ ಮೂಲವಾಗಿರೋದ್ರಿಂದ ವಿಕ್ರಮವೇ ಪಣ ಆದದ್ದರಿಂದ
ತಿಳಿಯುತ್ತದೆ ಎಂಬ ತೆರದಿಂದ ಕುರುಕುಲಾನ್ವಯ ದೀಪ ಗಂಗಾಧರಣ ಚಂದನದಲ್ಲಿ ನಡೆದರುವುದು ಕರವ ಜೋಡಿಸಿ ಸಕಲ ಧರಣಿ ಫಲ ಸೇರಿದವರೆಲ್ಲ ಭೂಪರೋ ನನಗೆ ಅನುಮಾನ ಬರ್ತಾ ಉಂಟು. ನನ್ನ ಮೈಯಲ್ಲಿ ಹರಿಯುವಂತಹ ರಕ್ತವೇ ಅವರ ಮೈಯಲ್ಲೂ ಹರಿತಾ ಇದೆಯೋ ಅನ್ನುವ ಅನುಮಾನ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ? ಎಲ್ಲರೂ ಭೀಷ್ಮನತ್ತಲೇ ನೋಡ್ತಾ ಇದ್ದಾರೆ. ಬಂದವ ಆತ ಸಿಡಿಲೆರಗಿದ ಹಾಗೆ. ಅವನೊಟ್ಟಿಗೆ ಅವರನ್ನು ಕಳಿಸಬೇಕಂತ ರಥವನ್ನು ಏರಿಸಿಕೊಂಡಿದ್ದಾನೆ. ವಿರೋಧಿಸುವವರು ಯಾರಿಲ್ಲ ಅಂತ ಅವ ಅಂದುಕೊಂಡಿದ್ದಾನೆ. ವಿರೋಧಿಸಲಿಕ್ಕೆ ಪರಾಕ್ರಮವೆಲ್ಲ ಭೀಷ್ಮನಲ್ಲಿ ಮಾರಿಯುವುದೇ, ಪರಾಕ್ರಮವೆಲ್ಲ ಭೀಷ್ಮನಲ್ಲಿ ಮಾರಿಯುವುದೇ, ಮಾರಿಯುವುದೇ. ಸುರ ನರ ಹುರಗರೆಲ್ಲ ಪರಿಗೆದಲ್ಲಿ ಸಂಗರದ ಮಧ್ಯೆ ಶಿರವನ್ನವೇ ಇರುತ್ತದೆ. ಸಂಗರ
ಗುರುಗೊಳಿಸುತ್ತಲೆಂದನು ದಡಿಗೆಗಳಾದ ಮತ್ತೊಡು ದೊಡ್ಡ ಬಾಣವ ನೊಡದೆ ತೋರುವೆ ಶೌರ್ಯವ ಹಿಡಿ ಕೆದರಿ ಏನು ಹರಣವನುಳು ಹಿಗೋ ಹೋಗೆಂದು ಭೀಮನು ಕರಣಳವದೆದು ನೂಕಿದನು ನೂಕಿದ ಸಾಲುವ ಬ್ರಹ್ಮದತ್ತ ದೇಶದವ ಅಡ್ಡ ಪಂಕ್ತಿಯವ ಕ್ಷತ್ರ ಕುಲದಲ್ಲಿ ಸೇರದೆ ಹೋದಂತಹ ವ್ಯಕ್ತಿ ಭೀಷ್ಮನನ್ನ ಕೆಣಕುತ್ತಾನೆ ದುರಪರಾಕ್ರಮ ಭೀಷ್ಮನಿಗೆ ಭೀಷ್ಮನಿಗಲ್ಲದೆ ಮತ್ತಾರಿಗೆ ಮಾರಿದೆ ಏ ಸಾಲವ ಹೋಗು ಬದುಕಿಗೋ 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 ಶಿರವ ತಗ್ಗಿಸಿಕೊಂಡು ಖಳನಂದ ರಂಗದಿ ಶಿರವ ತಗ್ಗಿಸಿಕೊಂಡು ಖಳನಂದ ರಂಗದಿ ಪರಮ ಕ್ರೋಧವ ಪರಮ ಕ್ರೋಧವ ತಾಳುತ್ತಾಗ ತಿರುಗಿ ತನ್ನಯ ಪುರ ಕೈದ ನಿತ್ತಲೋ ತಿರುಗಿ ತನ್ನಯ ಪುರ ಐದ ನಿತ್ತಲೋ ಸರ್ವ ತಿರುಗಿ ತನ್ನಯ ಪುರ ಐದ ನಿತ್ತಲು ಸರ್ವ ಧಾರಿಣಿ ಪಾಲರು ಗೊಂಡಾಡಿ ಕನ್ನೆಯರ ಕೈ ಬಿಡಿದು ಎನ್ನ ಕುಲಕೋಟಿಯನು ಸ್ವಾಮಿ ಆಚಾರ್ಯ ಕನ್ನೆಯರ ಕೈ ಬಿಡಿದು ಎನ್ನ ಕುಲಕೋಟಿಯನು ಧನ್ಯರಾಗುವ ತೆರನ ಮಾಡುವುದು ಮನದಿ ಆಚಾರ್ಯರೇ ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಯಾರು ಪ್ರತಾಪ ಸೇನನು ನಾನೇ ಇವರೆಲ್ಲ ಇಲ್ಲಿ ಯಾಕೆ ಸೇರಿದ್ದಾರೆ ವಿವಾಹ ಮಹೋತ್ಸವಕ್ಕೆ ಅಂತ ಬಂದವರು. ಇವರಿಗೆ ಆಮಂತ್ರಣವಿದೆಯೇನೋ ನಾನೇ ಲೇಖನ ಕೊಟ್ಟು ಕರೆಸಿದವ. ಅಂದ ಮೇಲೆ ಹಸ್ತಿನಾವತಿಗೆ ಪ್ರವಾಹ ಬಂದಿದೆ ಅಂತ ತಿಳಿದುಕೊಂಡಿದ್ದೀಯೋ ಸ್ವಾಮಿ ಕ್ಷಮಿಸಬೇಕು. ಹ, ಸ್ವಯಂವರಕ್ಕೆ ವಿಕ್ರಮವೇ ಫಲ ಅಂತ ಘೋಷಿಸಲ್ಪಟ್ಟು ಮುಚ್ಚು ಬಾಯ್ ನೀನು ಅವತರಿಸಬೇಕು. ನಿನ್ನಂಥವರು ಹಸ್ತಿನಾವತಿಗೆ ಆಮಂತ್ರಣವನ್ನು ಕೊಟ್ಟರೇನು ಬಿಟ್ಟರೇನು ಹಸ್ತಿನಾವತಿ ಅದನ್ನು ಬಯಸುವುದಿಲ್ಲ. ವಿವಾಹ ಮಹೋತ್ಸವಕ್ಕೆ ಆಮಂತ್ರಣವನ್ನು ಕೊಟ್ಟಿದ್ದೆವು. ಆದರೆ ಈ ಪರಸ್ಪರ ಸ್ಪರ್ಧಾಳುವಾಗಿ ಅಲ್ಲ. ಯಾಕೆಂದ್ರೆ ಸಣ್ಣ ಒಂದು ಅನುಮಾನದ ಚುಕ್ಕೆ ನಮ್ಮ ಮನಸ್ಸು ಅಂತರಂಗದಲ್ಲಿ ಮನೆ ಮಾಡಿಕೊಂಡಿತ್ತು. ಯಾಕಂತ ಹೇಳಿದ್ರೆ ನೀವು ಗಂಗೆಯ ಮಗ ನೀವು. ಆದರೆ ಇಲ್ಲಿ ಕಾಶಿಯಲ್ಲಿ ಹರಿಯುತ್ತಿರುವುದು ಗಂಗೆ. ಇಲ್ಲಿ ಇರುವವರೆಲ್ಲ ಗಂಗೆಯ ಪುತ್ರರು ಎಂಬಲ್ಲಿಗೆ ನಾವು ನೀವು ಹಸ್ತಿನೆಯವರು ನಾವು ಸಹೋದರ ತತ್ವವನ್ನು ಉಳಿಸಿಕೊಳ್ಳಬೇಕು. ಆ ರೀತಿಯಲ್ಲಿ ನೋಡಿದರೆ ನಾವು ಇಲ್ಲಿಯವರೆಲ್ಲ ನಿಮ್ಮ ತಮ್ಮನಿಗೆ ಸಮಾನ. ಆ ನೆಲೆಯಲ್ಲಿ ಆಲೋಚಿಸಿ ತಮ್ಮನ ಮಕ್ಕಳನ್ನ ನೀವು ಮದುವೆ ಆಗುವುದೆಂತು ಆ ರೀತಿಯಲ್ಲಿ ಸ್ಪರ್ಧಾಳುವಾಗಿ ನಿಮಗೆ ಆಮಂತ್ರಣವನ್ನು ಕಳಿಸಲಿಲ್ಲ. ಇನ್ನೊಂದು ಹಸ್ತಿನೆಯ ಮೇಲೆ ನಮಗೆ ಗೌರವ ಭಾವನೆ ಉಂಟು. ಸ್ವಯಂವರಕ್ಕೆ ಆಮಂತ್ರಿಸಬೇಕೇ ವಿನಃ ಹಸ್ತಿನೆಯವರನ್ನ ನಮ್ಮ ಈ ಕಾಶಿಯಲ್ಲಿ ಕರೆದುಕೊಂಡು ಬಂದು ಸ್ಪರ್ಧಾಳುವಾಗಿ ಪರಸ್ಪರ ಹೊಡೆದಾಡಿ ನಿಮಗೆ ನಮ್ಮ ಹೆಣ್ಮಕ್ಕಳನ್ನ ಕೊಡುವ ಸ್ವಭಾವದವರು ನಾವಲ್ಲ. ಹಾಗಾಗಿ ವಿವಾಹ ಮಹೋತ್ಸವಕ್ಕೆ ನಿಮಗೆ ಆಮಂತ್ರಣವನ್ನು ಕೊಟ್ಟು ಕಳುಹಿದ್ದೇವೆ. ಬಹುಶಃ ವಿಳಂಬ ಆಗಿರಬೇಕು ಹೋಗಿ ಮುಟ್ಟುವಲ್ಲಿ ಅಂತ ಕಾಣ್ತದೆ. ಮುಚ್ಚು ಬಾಯ್ ಪ್ರತಾಪ ಸೇನ, ಸುಳ್ಳನ್ನು ಹೇಳಬೇಕಾದರೆ
ಪ್ರತಾಪಸೇನ, ಸ್ವಾಮಿ ಹಸ್ತಿನಾವತಿಗೆ ನಿನ್ನ ಹೆಣ್ಣು ಮಕ್ಕಳನ್ನ ಈ ಹಿಂದೆಯ ಪ್ರಸ್ತಾಪವನ್ನು ಕಳಿಸಿ ಆಗಿದೆ. ಅದನ್ನು ತಿರಸ್ಕರಿಸಿದಂತಹ ವ್ಯಕ್ತಿ ನೀನು. ಹೆಣ್ಣು ಮಕ್ಕಳ ವಿವಾಹವನ್ನ ಸಂಯೋಜಿಸಿದ್ದೀಯ. ಯಾವ ರೀತಿಯಾಗಿ ಸಂಯೋಜಿಸಿದ್ದೀಯ ನೀನು? ವಿಕ್ರಮವೇಫಣ. ಅಂದರೆ ಹೆಣ್ಣು ಮಕ್ಕಳು ಸ್ವಯಂ ತಾನಾಗಿಯೇ ಗಂಡನ್ನು ಆರಿಸಿಕೊಳ್ಳುವುದಲ್ಲ. ಪ್ರತಾಪಸೇನ ಹಸ್ತಿನೆಯ ವಿರುದ್ಧವಾಗಿ ಪರಾಕ್ರಮವಂತರನ್ನ ಅಳಿಯನನ್ನಾಗಿ ಪಡೆಯಬೇಕೆಂದು ಹಪಹಪಿಸಿ ಇಂತಹ ಕಾರ್ಯಕ್ರಮವನ್ನು ಯೋಜಿಸಿದ್ದೀಯ. ಅನ್ಯತಾ ಭಾವಿಸಬಾರದು. ಇನ್ನಂತಹ ಸುಳ್ಳನ್ನು ಹೇಳುವಂತವರನ್ನ ಅನ್ಯತಾ ಭಾವಿಸಬಾರದು. ಹಸ್ತಿನೆಯ ಬಗ್ಗೆ ಯಾವತ್ತೂ ಗೌರವ ಭಾವನೆಯೇ ಉಂಟು. ಈಗಲೂ ಹೇಳ್ತಾ ಇದ್ದೇನಲ್ಲ, ನನ್ನ ಹೆಣ್ಮಕ್ಕಳನ್ನ ಕೈ ಹಿಡಿದು ನನ್ನ ಕುಲವನ್ನು ಉದ್ಧರಿಸಬೇಕು. ಇನ್ನ ಹೆಣ್ಣು ಮಕ್ಕಳನ್ನ ಕೈ ಹಿಡಿದು ಉದ್ಧರಿಸಬೇಕು. ಅವರನ್ನ ಉದ್ಧರಿಸುವಂತಹ ಬೇಡಿಕೆಯನ್ನ ಇಟ್ಟಿದ್ದೀಯ. ಅಂದರೆ ನಿನ್ನ ತಂದೆತನವನ್ನ ಮಣ್ಣು ಪಾಲು ಮಾಡಿದ್ದೀಯ. ಪ್ರತಾಪಸೇನ, ನಿನ್ನ ಹೆಣ್ಣು ಮಕ್ಕಳನ್ನ ರಥವನ್ನು ಹತ್ತಿಸಿಕೊಂಡಿದ್ದೇನೆ. ಯಾರಾದರೂ ಕ್ಷತ್ರಿಯ ವೀರರು ಇಲ್ಲಿ ಇದ್ದರೆ ಭೀಷ್ಮನನ್ನು ತಡೆಯಬಹುದು. ಹಸ್ತಿನಿಗೆ ಕೊಂಡೊಯ್ಯುತ್ತೇನೆ. ಸಕಾಲದಲ್ಲಿ ನಿನಗೆ ಹೇಳಿ ಕಳಿಸುತ್ತೇನೆ. ಕಥೆಯ ತನ್ಮಧ್ಯೆ ರಸಭಂಗ ಮಾಡಿದ್ದಕ್ಕೆ ಮೊದಲನೆಯದಾಗಿ ಕ್ಷಮೆಯನ್ನು ಯಾಚಿಸುತ್ತಾ, ನಮ್ಮ ವಿಷ್ಣು ಭಟ್ಟರ ಒಂದು ಆಸೆ ಯಕ್ಷಗಾನ ಆಗಬೇಕು. ಅದರ ಜೊತೆಯಲ್ಲಿ ಒಂದು ಸಾಧಕರು ಹೇಳುವುದಕ್ಕಿಂತ ಇನ್ನೊಬ್ಬರಿಗೆ ಒಂದು ನಿದರ್ಶನವಾಗಿ ನಿಂತವರು. ಸಮಾಜದಲ್ಲಿ ನಾವು ಹೀಗೆ ಬದುಕಬಹುದು, ಹೀಗೆ ಬದುಕಬೇಕು, ಹೀಗೆ ಇಂಥದ್ದೊಂದನ್ನು ಮಾಡಬಹುದು, ಹೇಳಬಹುದು ಎನ್ನುವುದನ್ನು ತೋರಿಸಿಕೊಡುವುದಕ್ಕೆ ಮೂಲ ಕಾರಣೀಕರ್ತರು, ತೋರಿಸಿಕೊಟ್ಟವರು ಆದಂತಹ